ಸೂರ್ಯಾಸ್ತದ ಸಮಯದಲ್ಲಿ ಆ ಸಣ್ಣ ಭಾರತೀಯ ಪಟ್ಟಣದ ಮಾರುಕಟ್ಟೆ ವೃತ್ತವು ಬೆಚ್ಚಗಿನ ಚಿನ್ನದ ಬೆಳಕಿನಿಂದ ಮಿಂದೇಳುತ್ತಿತ್ತು. ಬೀದಿ ಬದಿಯ ವ್ಯಾಪಾರಿಗಳ ಗದ್ದಲ ಮತ್ತು ಸ್ಕೂಟರ್ಗಳ ಓಡಾಟದ ನಡುವೆ ಆ ಹಳೆಯ ಎತ್ತರದ ಗಡಿಯಾರ ಗೋಪುರವು ಗಾಂಭೀರ್ಯದಿಂದ ನಿಂತಿತ್ತು. ಅದರ ಬಣ್ಣ ಕಿತ್ತು ಹೋಗಿದ್ದರೂ ಸುತ್ತಲೂ ಹಾರಾಡುವ ಪಾರಿವಾಳಗಳು ಅದಕ್ಕೊಂದು ಕಳೆ ನೀಡಿದ್ದವು. ಆಶ್ಚರ್ಯವೆಂದರೆ ಅದರ ಮುಳ್ಳುಗಳು ಮಾತ್ರ ಬೆಳಗ್ಗೆ 11:47 ಸ್ಥಗಿತವಾಗಿದ್ದವು. ಶಾಲಾ ಸಮವಸ್ತ್ರದಲ್ಲಿದ್ದ 14 ವರ್ಷದ ಹುಡುಗನೊಬ್ಬ ಕುತೂಹಲದಿಂದ ಆ ಗೋಪುರವನ್ನೇ ಅಣ್ಣ ಬಣ್ಣಿಸಿ ನೋಡುತ್ತಿದ್ದ. ಆದರೆ ಅವನ ಮುಖದಲ್ಲಿ ನಿರಾಸೆಯ ಛಾಯೆಯಿತ್ತು. ಶಾಲೆಯಿಂದ ಮನೆಗೆ ಮರಳುತ್ತಿದ್ದ ಅವನ ಕೈಯಲ್ಲಿ ಕೆಂಪು ಶಾಯಿ ಗುರುತುಗಳಿರುವ ಪರೀಕ್ಷಾ ಪೇಪರ್ ಇತ್ತು. ಧೂಳು ತುಂಬಿದ ಆ ಹಾದಿಯಲ್ಲಿ ಬೇಸರದಿಂದಲೇ ಬಾಟಲಿ ಮುಚ್ಚಳವೊಂದನ್ನು ಒದೆಯುತ್ತಾ ಸಾಗುತ್ತಿದ್ದಾಗ ಸಂಜೆಯ ಬಿಸಿಲು ಅವನ ಸುತ್ತಲಿನ ಪ್ರಪಂಚವನ್ನು ಮಸುಕಾಗಿಸಿತ್ತು. ಹಠಾತ್ತನೆ ಒಂದು ಪವಾಡ ಸಂಭವಿಸಿತು. ಇಡೀ ರಸ್ತೆಯಲ್ಲಿ ಚಲಿಸುತ್ತಿದ್ದ ಪ್ರತಿಯೊಂದು ಇದ್ದಕ್ಕಿದ್ದಂತೆಯೇ ಗಾಳಿಯಲ್ಲೇ ನಿಂತುಬಿಟ್ಟವು. ಚಹಾ ಕಪ್ನಿಂದ ಚಿಮ್ಮಿದ ಹನಿಗಳು, ಜಿಗಿಯುತ್ತಿದ್ದ ನಾಯಿ, ಹಾರಾಡುತ್ತಿದ್ದ ಮಹಿಳೆಯ ಸ್ಕಾರ್ಫ್ ಮತ್ತು ವಾಹನಗಳ ಚಕ್ರಗಳು ಎಲ್ಲವೂ ಒಂದು ಕ್ಷಣದಲ್ಲಿ ಘನೀಕರಿಸಿದವು. ಅಚ್ಚರಿಯಿಂದ ದಿಗ್ಭ್ರಮೆಗೊಂಡ ಆ ಹುಡುಗ ಮಾತ್ರ ಅಲುಗಾಡುತ್ತಿದ್ದ. ಅವನ ಸುತ್ತಲೂ ಸಣ್ಣ ಹೊಳೆಯುವ ಕಣಗಳು ಗಾಳಿಯಲ್ಲಿ ತೇಲುತ್ತಿದ್ದವು. ಅದೇ ಕ್ಷಣದಲ್ಲಿ ಹಳೆಯ ಗಡಿಯಾರ ಗೋಪುರದಿಂದ ಮೃದುವಾದ ಬೆಳಕು ಹೊರಹೊಮ್ಮಲು ಪ್ರಾರಂಭಿಸಿತು. ಸ್ತಬ್ಧವಾಗಿದ್ದ ಗಡಿಯಾರದ ಮುಳ್ಳು ನಿಧಾನವಾಗಿ ಬೆಳಗ್ಗೆ 11:47 ಬೆಳಗ್ಗೆ 11:48 ಸರಿಯಿತು. ಗೋಪುರದ ಬುಡದಲ್ಲಿದ್ದ ಒಂದು ಸಣ್ಣ ರಹಸ್ಯ ಬಾಗಿಲಿನಿಂದ ಚಿನ್ನದ ಬೆಳಕು ಚಿಮ್ಮುತ್ತಿತ್ತು. ಸುತ್ತಲಿನ ಪಾರಿವಾಳಗಳು ಕೂಡ ಹಾರುವ ಭಂಗಿಯಲ್ಲೇ ಗಾಳಿಯಲ್ಲಿ ನಿಂತಿದ್ದವು. ಕುತೂಹಲದಿಂದ ಆ ಬಾಗಿಲು ದಾಟಿ ಒಳಹೋದಾಗ ಅಲ್ಲಿ ತೇಲುತ್ತಿರುವ ನೂರಾರು ಗಡಿಯಾರಗಳು, ವಾಚುಗಳು ಮತ್ತು ಮರಳು ಗಡಿಯಾರಗಳಿಂದ ತುಂಬಿದ ಒಂದು ಮಾಂತ್ರಿಕ ಲೋಕವೇ ತೆರೆದುಕೊಂಡಿತು. ಮಂಜಿನಂತಹ ವಾತಾವರಣದ ನಡುವೆ ಬೆಳ್ಳಿಕೂದಲಿನ ವೃದ್ಧೆಯೊಬ್ಬರು ದುಂಡಗಿನ ಕನ್ನಡಕ ಧರಿಸಿ ಮೇಜಿನ ಬಳಿ ಕುಳಿತಿದ್ದರು. ಅವರು ಧರಿಸಿದ್ದ ಸ್ವೆಟರ್ ಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಎಂದು ಬರೆಯಲಾಗಿತ್ತು. ಮೇಲಕ್ಕೆ ಕಟ್ಟಿದ ಬೆಳ್ಳಿಕೂದಲು ಮತ್ತು ದೊಡ್ಡ ಕನ್ನಡಕದ ನಡುವೆ ಆ ವೃದ್ಧೆಯ ಮುಖದಲ್ಲಿ ಒಂದು ನಿಗೂಢವಾದ ಕಿರುನಗೆ ಇತ್ತು. ಅವರ ಸುತ್ತಲೂ ಮಿನುಗುವ ಗಡಿಯಾರಗಳು ಮತ್ತು ಚಿನ್ನದ ಕಣಗಳು ತೇಲುತ್ತಿದ್ದು ಆ ಇಡೀ ಪರಿಸರವು ಮಾಂತ್ರಿಕ